ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ, ಇಲ್ಲಿ ಒಂದು ತುಂಬಾನೇ ವಿಶೇಷವಾದಂಥ ಟೆಂಪಲ್ಗೆ ಹೋಗಿ ಬರೋಣ. ಈ ಟೆಂಪಲ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇದು ಒಂದು ವರ್ಷದಲ್ಲಿ ಒಂದೇ ಟೈಮ್ ಓಪನ್ ಆಗೋದು, 28 ದಿನ ಓಪನ್ ಆಗುತ್ತೆ. ಇದು ಬಂದು ಯಾವಾಗ ಓಪನ್ ಆಗುತ್ತೆ? ಜೂನಲ್ಲೂ ಓಪನ್ ಆಗುತ್ತೆ ಮತ್ತೆ ಜುಲೈ 4ವರೆಗೂ ಇರುತ್ತೆ. ಇದು ಬಂದು ಬೆಂಗಳೂರಿಂದ ಹೋದ್ರೆ 300 ಕಿಲೋಮೀಟರ್ ಇದೆ, ಮೈಸೂರಿಂದ ಹೋದ್ರೆ 120 ಕಿಲೋಮೀಟ್ರು ಇದೆ. ಈ ಟೆಂಪಲಲ್ಲಿ ವಿಶೇಷತೆ ಏನಿದೆ ಅಂತ ಹೇಳಿದ್ರೆ, ಇದೊಂದು ದೊಡ್ಡ ಕಥೆನೇ ಇದೆ. ಈ ಕಥೆನ ಅರ್ಥ ಮಾಡ್ಕೊಂಡ್ರೆ ಹೆಣ್ಮಕ್ಳು ತುಂಬಾನೇ ಅರ್ಥ ಮಾಡ್ಕೊಳ್ಬೇಕಾಗಿರೋಂಥದ್ದು ಇದೆ. ಇದು ಟೆಂಪಲ್ ಬಂದು ಕೋಟಮ್ ಟೆಂಪಲ್. ಇದು ಕೇರಳದಲ್ಲಿ ಕೊಟ್ಟೂರು ಎಂಬ ಊರಲ್ಲಿ ಈ ಟೆಂಪಲ್ ಇದೆ. ಇಲ್ಲಿ ಮೈಸೂರಿಗಂತೂ ತುಂಬಾನೇ ಹತ್ರ ಇದೆ, ಬ್ಯಾಂಗ್ಳೂರಿಗೆ 300 ಕಿಲೋಮೀಟರ್ ಆಗುತ್ತೆ. ಬಟ್ ನಾನು ಈ ಟೆಂಪಲ್ನ ಲಾಸ್ಟ್ ಇಯರಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನಮಗೆ ಗೊತ್ತಾಗಿದ್ದ ಅಂದರೆ ಇನ್ನೇನೋ ಕ್ಲೋಸ್ ಮಾಡೋ ಟೈಮಲ್ಲಿ ಗೊತ್ತಾಯಿತು, ಹಾಗಾಗಿ ನಾನು ಹೋಗಲಿಲ್ಲ. ಇವಾಗ ಬಂದಿದ್ದೀನಿ. ಈ ಟೆಂಪಲ್ಲು 24 ಗಂಟೆ ಟೈಮ್ ಕೂಡ ಓಪನ್ನೇ ಇರುತ್ತೆ. ತುಂಬ ಅಂದರೆ ತುಂಬ ಮಳೆ ಇರುತ್ತೆ. ಇದು ಮಳೆ ಸೀಸನ್ನೇ ಅಲ್ವಾ, ಹಾಗಾಗಿ ತುಂಬ ಅಂದರೆ ತುಂಬ ಮಳೆ ಇರುತ್ತೆ. ನಾವು ಹೋಗಿದ್ದು ಫ್ರೆಂಡ್ಸ್ಗಳು, ನಾವು ಎಲ್ಲ ಹೋದ್ವಿ. ಬಟ್ ನಮಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಟೆಂಪಲ್. ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಈ ಟೆಂಪಲಲ್ಲಿ ಒಂದು ಕತೆ ಏನಿದೆ ಗೊತ್ತಾ? ಇಲ್ಲಿ ಶಿವ ಪಾರ್ವತಿಯರು ಕತೆ. ಶಿವ ಪಾರ್ವತಿ ಅಂತ ಹೇಳಿದ್ರೆ ಇಲ್ಲಿ ದಕ್ಷ ಅಂದ್ರೆ ಪಾರ್ವತಿಯ ಅಪ್ಪ ಇಲ್ಲಿ ಪೂಜೆ ನಡೆಸ್ತಾ ಇರ್ತಾರೆ. ಅಂದ್ರೆ ಒಂದು ಯಜ್ಞ, ದೊಡ್ಡದಾದ ಎಲ್ಲಾ ದೇವತೆಗಳನ್ನ ಕರೆದು ಯಜ್ಞ ಮಾಡ್ತಿರ್ತಾರೆ. ಆದ್ರೆ ಆ ದಕ್ಷ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಗಳನ್ನ ಕರೆದಿರೋದಿಲ್ಲ. ಬಟ್ ಪಾರ್ವತಿ ದೇವಿ ಈಶ್ವರನ ಹತ್ರ, ನಾನು ಮಗಳು, ನನ್ನನ್ನ ಏನಕ್ಕೆ ಕರಿಬೇಕು? ಎಲ್ಲಾ ದೇವತೆಗಳು ಆ ಯಾಗದಲ್ಲಿ ಪಾಲ್ಗೊಳ್ತಿದ್ದಾರೆ, ನಾನು ಕೂಡ ಹೋಗಿ ನೋಡ್ಕೊಂಡು ಬರ್ತೀನಿ ಸ್ವಾಮಿ, ನನ್ನ ಅಪ್ಪನ ಮನೆಗೆ ಹೋಗ್ತೀನಿ ಅಂತ ಈಶ್ವರನ ಹತ್ರ ಪಾರ್ವತಿ ದೇವಿ ಕೇಳ್ತಾಳೆ. ಅವಾಗ ಈಶ್ವರ ಅಂತಾರೆ, ಕರೀದೇ ಇರೋ ಮನೆಗೆ ಹೋಗ್ಬಾರ್ದು, ನೀನನ್ನ ಕರ್ದೇ ಇಲ್ಲ, ನೀನ್ ಯಾಕೆ ಹೋಗ್ತೀಯಾ ಅಂತ ಈಶ್ವರ ಕೇಳ್ತಾರೆ. ಪಾರ್ವತಿ ಹೇಳ್ತಾಳೆ, ನನ್ನಪ್ಪನ ಮನೆ ಸ್ವಾಮಿ, ನನ್ನಪ್ಪನ ಮನೆಗೆ ಕರಿಬೇಕಾ? ನನ್ನಪ್ಪನ ಮನೆಗೆ ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. ಮತ್ತೆ ಈಶ್ವರ ಹೇಳ್ತಾರೆ, ನಿನ್ಗಲ್ಲೇನಾದ್ರೂ ಅವಮಾನ ಮಾಡಿದ್ರೆ ಏನ್ ಮಾಡ್ತೀಯಾ? ಏನಾಗ್ಬೋದು? ಅಲ್ಲಿ ನಿನಗೆ ಗೌರವ ಕೊಟ್ಟಿಲ್ಲ, ಬೆಲೆ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಅವರು ನಿನ್ನನ್ನ ಕರ್ದಿಲ್ವಲ್ಲ ದೇವಿ ಅಂತ ಹೇಳ್ತಾರೆ. ಅವಾಗ ಪಾರ್ವತಿ ಹೇಳ್ತಾಳೆ, ನನ್ನಪ್ಪ ನಾನು ಹೋದ್ರೆ ತುಂಬಾ ಗೌರವ ಕೊಡ್ತಾರೆ, ಬಂದ ಮಗಳೇ ಅಂತ ಖುಷಿ ಪಡ್ತಾರೆ. ಒಂದು ವೇಳೆ ನನಗೆ ಅವಮಾನ ಆದ್ರೆ ನಾನು ಖಂಡಿತ ಇಲ್ಲಿಗೆ ತಿರುಗಿ ಬರೋದಿಲ್ಲ ಸ್ವಾಮಿ ಅಂತ ಮಾತು ಕೊಟ್ಟು ಪಾರ್ವತಿ ದಕ್ಷನ ಮನೆಗೆ ಹೋಗ್ತಾರೆ. ದಕ್ಷನು ತುಂಬಾ ಕ್ರೂರಿ, ಮಗಳನ್ನ ತುಂಬಾ ಕ್ರೂರವಾಗಿ ನಡ್ಸ್ಕೊತಾರೆ. ಬಟ್ ಅಲ್ಲಿಗೆ ಹೋದ್ಮೇಲೆ ಅವಳಿಗೆ ಅವಮಾನ ಮಾಡ್ತಾರೆ. ಕರೀದಿಲ್ಲ, ನೀನ್ ಯಾಕೆ ಬಂದಿದ್ಯಾ ಅಂತ ತುಂಬಿದ ಸಭೆಯಲ್ಲಿ ಅವಮಾನ ಮಾಡ್ತಾರೆ. ಮತ್ತೆ ಅವಮಾನ ಮಾಡಿದ್ಮೇಲೆ ಪಾರ್ವತಿ ದೇವಿ, ನಾನು ಹೇಗೆ ಹೋಗೋದು? ಮತ್ತೆ ನಾನು ಸ್ವಾಮಿಗೆ ಮಾತು ಕೊಟ್ಟಿದ್ದೀನಲ್ಲ ಅಂತ ಹೇಳಿ ಅವರು ಯಾಗ ಮಾಡ್ತಿರ್ತಾರಲ್ಲ ಆ ಕೊಂಡಕ್ಕೆ ಹಾರಿ ಬೀಳ್ತಾರೆ. ಹಾರಿ ಬಿದ್ದು ಅಲ್ಲಿ ಬೂದಿ ಹಾಕ್ತಾರೆ. ಅವಾಗ ಈಶ್ವರನಿಗೆ ವಿಷಯ ಗೊತ್ತಾಗಿ ತುಂಬ ರೌದ್ರಾವತಾರ ತಾಳಿ ಇಲ್ಲಿಗೆ ಬಂದು ತಾಯಿ ಪಾರ್ವತಿ ಪರಿಸ್ಥಿತಿನ ನೋಡಿ ದಕ್ಷನಿಗೆ ತಲೆನ ಕತ್ತರಿಸ್ತಾರೆ. ದಕ್ಷನ ತಲೆ ಕತ್ತರಿಸಿದಂಥ ಜಾಗ ಇದು, ಜೊತೆಗೆ ಪಾರ್ವತಿ ಬೂದಿಯಾದಂಥ ಜಾಗ.
Tamam, ನನಗೆ ಕಾಣ್ತಾ ಇದೆ, 10 ಇದೆ.